ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಗಿರೀಶ್ ಡಿ ಕನ್ನಡ ವಿಲಾಗ್ಸ್. ನಾನು ಗಿರಿ. ಇವತ್ತು ಏನಪ್ಪ ಇಷ್ಟು ಬೇಗ ಅಂದರೆ 3 ಗಂಟೆ 45 ನಿಮಿಷಕ್ಕೇ ಬೆಳಗಿನ ಜಾವ ಎದ್ಬಿಟ್ಟಿದ್ದೀನಿ ಅಂತಂದರೆ, ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದ್ರಿಂದಾಗಿ ಕೆ ಆರ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ. ಅಲ್ಲೇನಂತಂದರೆ ಇವತ್ತು ಹೂವಿನ ರೇಟ್ ಹೇಗಿದೆ, ಯಾವ್ಯಾವ ಹೂವಿನ ರೇಟ್ ಎಷ್ಟೆಷ್ಟಿದೆ ಅಂತ ನೋಡಿಕೊಂಡು ಹಾಗೆ ಸ್ವಲ್ಪ ಹಬ್ಬಕ್ಕೆ ಹೂವು ತೊಗೊಂಬರೋಣ ಅಂತ. ಈಗ ನೋಡಿ, ಸಮಯ ಬಂದು ಬೆಳಗಿನ ಜಾವ 3 ಗಂಟೆ 45 ನಿಮಿಷ. ನೀವು ನೋಡ್ಬೋದು, ಹೊರಗಡೆ ಫುಲ್ಲು ಕತ್ಲು ಇದೆ. ಯಾವ 3:30 ಆಗಿರೋದ್ರಿಂದಾಗಿ ಇನ್ನೂ ಯಾರೂ ಎದ್ದಿಲ್ಲ. ಅಷ್ಟೊಳಗಡೆ ನಾನು ಕೆ ಆರ್ ಮಾರ್ಕೆಟ್ಗೆ ಹೋಗಿ ಬಂದ್ಬಿಡೋಣ ಅಂತ ಹೊರಟಿದ್ದೀನಿ. ನಮಗೆ ಬೇಕಾಗಿರುವಂಥದ್ದು ಸ್ವಲ್ಪನೇ ಹೂವು, ಜಾಸ್ತಿ ಏನಿಲ್ಲ. ಬಟ್ ಆದರೆ ನಿಮಗೆಲ್ಲ ಇವತ್ತಿನ ಹೂವಿನ ರೇಟ್ ಎಷ್ಟಿದೆ ಅಂತ ತೋರಿಸ್ಬೇಕು ಅನ್ನೋದು ಒಂದು ಕುತೂಹಲ ನಮಗೆ. ಅದಕ್ಕೆ ನಾನು ಇವಾಗ ಕೆ ಆರ್ ಮಾರ್ಕೆಟ್ ಕಡೆ ಹೊರಟಿದ್ದೀನಿ. ನಾನು ನನ್ನ ಬೈಕ್ನ ತಗೊಂಡು ಕೆ ಆರ್ ಮಾರ್ಕೆಟ್ ಕಡೆ ಹೊರಟೆ. ಸಾಮಾನ್ಯವಾಗಿ ನಾವು ಯಾವಾಗಲೂ ಎಲ್ಲ ಅಂದರೆ ಪ್ರತಿ ವರ್ಷ ನಾವೇನು ವರಮಹಾಲಕ್ಷ್ಮಿ ಕೂರಿಸ್ತಿದ್ವಿ, ಆ ಟೈಮಲ್ಲೆಲ್ಲ ನಾವು ಪರ್ಚೇಸಿಂಗ್ನ ನಮ್ಮ ಇಲ್ಲಿ ಮಡಿವಾಳದಲ್ಲಿರುವಂಥಲ್ಲೇ ಮಡಿವಾಳ ಹೂವಿನ ಮಾರ್ಕೆಟಲ್ಲೇ ನಾನು ತೊಗೊತಾ ಇದ್ದೆ. ಈ ಫಸ್ಟ್ ಟೈಮು ಕೆ ಆರ್ ಮಾರ್ಕೆಟ್ಗೆ ಹೋಗಿ ನೋಡ್ಕೊಂಬರೋಣ, ಅಲ್ಲಿ ಚೆನ್ನಾಗಿದೆ ಹೂವು ಏನಾದ್ರು ಕಮ್ಮಿ ರೇಟಿಗೆ ಸಿಕ್ಕಿದ್ರೆ ತೊಗೊಂಬರೋಣ ಅಂತ ಕೆ ಆರ್ ಮಾರ್ಕೆಟ್ ಕಡೆ ಹೊರಟಿದ್ದೀನಿ. ಹೋಗೋಕ್ಕೂ ಮುಂಚೆ ಒಂದು ಟೀ ಕುಡ್ಕೊಂಡು ಹೋಗೋಣ. ಟೀ ಕುಡಿದ್ರೆ ಬೆಳಗ್ಗೆ ಸ್ವಲ್ಪ ಎನರ್ಜಿ ಜಾಸ್ತಿ ಸಿಗುತ್ತೆ ಅಂತ ಅಂದ್ಕೊಂಡು, ಹಾಗೆ ನಮ್ಮ ಏರಿಯಾದಲ್ಲಿ ಓಪನ್ ಆಗಿದ್ದಂಥ ಬೇಕರಿ ಹತ್ರ ಒಂದು ಟೀ ಕುಡ್ಕೊಂಡು ಹೋಗೋಣ ಅಂತ ಇಲ್ಲಿ ನಿಲ್ಲಿಸ್ದೆ. ನಾನು ಟೀ ಕುಡ್ಕೊಂಡು ಹೊರಟಿರೋದು ಈಗ 4 ಗಂಟೆ ಆಗಿದೆ ಎಕ್ಸಾಕ್ಟ್. ಎಕ್ಸಾಕ್ಟ್ 4 ಗಂಟೆಗೆ ಇಲ್ಲಿಂದ ಹೊರಟ್ರೆ ಮಿನಿಮಮ್ ಅಂದರೂ ನನಗೊಂದು 20 ನಿಮಿಷ ಬೇಕು ಕೆ ಆರ್ ಮಾರ್ಕೆಟ್ ತಲುಪೋದಕ್ಕೆ. ಇಲ್ಲಿಂದ 7 ಕಿಲೋಮೀಟ್ರ್ ದೂರ ಇದೆ. ಟೀ ಕುಡ್ದಾದ್ಮೇಲೆ ಅಲ್ಲಿಂದ ಹೊರಟಾಗ ಆಲ್ರೆಡಿ ಗಾಡಿಗಳು ಅಂದರೆ ರಸ್ತೆಯಲ್ಲಿ ಗಾಡಿಗಳ ಸಂಖ್ಯೆ ಆಲ್ರೆಡಿ ಜಾಸ್ತಿ ಆಗ್ತಾಯಿತ್ತು. ಯಾಕೆಂದರೆ ವರಮಹಾಲಕ್ಷ್ಮಿ ಹಬ್ಬದಿಂದ ಎಲ್ಲ ಕಡೆ ಮಾರ್ಕೆಟ್ ಕಡೆನೇ ಹೊರಟಿದ್ರು ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ವೆಹಿಕಲ್ಗಳು ಕೂಡ ತುಂಬ ಓಡಾಡ್ತಾಯಿದ್ರು. ನಮ್ಮ ಏರಿಯಾದಿಂದ ನಾವು ಕೆ ಆರ್ ಮಾರ್ಕೆಟ್ಗೆ ಹೋಗಬೇಕು ಅಂತಂದರೆ ನಾವು ಹೊಸೂರು ಮೇನ್ ರೋಡ್ ಮೂಲಕನೇ ಅಂದರೆ ಲಾಲ್ಬಾಗ್ ಕಡೆಯಿಂದ ಹೋಗಬೇಕಾಗುತ್ತೆ. ಅದರಿಂದಾಗಿ ನಾವು ಈಗ ಸೆಂಟ್ ಜಾನ್ ಸಿಗ್ನಲ್ಗೆ ಬಂದು ಅಲ್ಲಿ ಹೊಸೂರು ರೋಡ್ ಮೂಲಕ ಕೆ ಆರ್ ಮಾರ್ಕೆಟ್ಗೆ ಹೋಗಬೇಕಾಗುತ್ತೆ. ನಾನು ಆವಾಗಲೇ ಹೇಳಿದಾಗೆ ಕೆ ಆರ್ ಮಾರ್ಕೆಟಿಗೆ ಬಂದು ತಲುಪಿದಾಗೆ ಇಲ್ಲಿ ಆಲ್ರೆಡಿ ಬೆಳಗ್ಗೆನೇ ಹೆವಿ ಟ್ರಾಫಿಕ್ಕು. ವರಮಹಾಲಕ್ಷ್ಮಿ ಹಬ್ಬ ಅಂತಲ್ಲ, ಯಾವುದೇ ಹಬ್ಬದ ಸೀಸನ್ ಬಂತು ಅಂತಾಗಲೂ ಕೂಡ ಮಾರ್ಕೆಟ್ನ ಪರಿಸ್ಥಿತಿ ಇದೇನೆ. ರೋಡಲ್ಲೇ ಎಲ್ಲಂದರೆ ಎಲ್ಲಿ ಗಾಡಿಗಳನ್ನ ಹಾಕ್ಬಿಟ್ಟು ಜನಗಳು ನಡ್ಕೊಂಡು ಹೋಗ್ತಾ ಇರ್ತಾರೆ ಇಲ್ಲಿಂದ. ಯಾಕೆಂದರೆ ಅಲ್ಲಿ ಒಳಗಡೆಗೆ ಗಾಡಿಗಳು ತೊಗೊಂಡೋಗ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ಫ್ಲೈಓವರ್ ಮೇಲಿಂದನೇ ಫುಲ್ಲು ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು. ಫ್ಲೈಓವರ್ ಕೆಳಗಡೆಯಿಂದನೇ ನಿಮಗೆ ಆಲ್ರೆಡಿ ಹೂವಿನ ಮಾರಾಟ ಏನು ಶುರುವಾಗಿರುತ್ತೆ ಅದು ನಿಮಗೆ ಸಿಕ್ಬಿಡುತ್ತೆ. ಅಂದರೆ ಸ್ಟಾರ್ಟಿಂಗಲ್ಲಿ ಸಿಗೋವಂಥದ್ದೆಲ್ಲ ನಿಮಗೆ ಏನು ಬಿಡಿ ಹೂವುಗಳಾಗಲಿ ಅಥವಾ ಕಟ್ಟಿರೋ ಹೂವುಗಳಾಗಲಿ ಸಿಗೋಲ್ಲ ನಿಮಗೆ. ನೀವು ವರಮಹಾಲಕ್ಷ್ಮಿ ಕೂರಿಸೋದಕ್ಕೆ ಏನು ಡಿಸೈನ್ ಮಾಡ್ತೀರಾ, ನೀವು ಡಿಸೈನ್ ಮಾಡೋದಕ್ಕೆ ಬೇಕಾಗಿರೋವಂಥ ಹೂವುಗಳು ಅಂದರೆ ಗಿಡದ ಸಮೇತನೇ ಕಟ್ ಮಾಡಿರ್ತಾರೆ ಇದನ್ನು. ಅದರಲ್ಲಿ ನಿಮಗೆ ಡೈರಾ ಹೂವು, ನಾರ್ಮಲ್ಲು ಸೇವಂತಿಗೆ, ಈ ಥರ ಪ್ರತಿಯೊಂದು ಹೂವುಗಳು ನಿಮಗೆ ಡಿಸೈನ್ ಮಾಡಲಿಕ್ಕೆ ಮಾತ್ರ ಸಿಗುತ್ತೆ ಇಲ್ಲಿ. ಗುಲಾಬಿ ಹೂವು ಪ್ರತಿಯೊಂದು. ಡಿಸೈನ್ ಮಾಡೋದಕ್ಕೆ ಬೇಕಾದಂಥ ಈ ಎಲೆಗಳು ಅಥವಾ ಏನು ಸಣ್ಣ ಸಣ್ಣ ಗಿಡಗಳು ಬರ್ತವೆ, ಆ ಗಿಡಗಳು ಅಥವಾ ಏನು ಸಣ್ಣ ಪುಟ್ಟ ಹೂವುಗಳು ಬರ್ತವೆ, ಡಿಸೈನ್ ಹೂವುಗಳು. ಆ ಡಿಸೈನ್ ಹೂವುಗಳನ್ನ ನಿಮಗೆ ಸ್ಟಾರ್ಟಿಂಗಲ್ಲೇ ಅಂದರೆ ಈ ಮಾರ್ಕೆಟ್ ಫ್ಲೈಓವರ್ ಕೆಳಗಡೆ ಮಸೀದಿ ಸಿಗುತ್ತೆ, ಆ ಮಸೀದಿ ಪಕ್ಕದಿಂದನೇ ನಿಮಗೆ ಶುರುವಾಗುತ್ತೆ. ಅಲ್ಲಿಂದನೇ ಶುರುವಾಗುತ್ತೆ ನಿಮಗೆ ಜನಸಂದಣಿ. ವರಮಹಾಲಕ್ಷ್ಮಿನ ಅದ್ದೂರಿಯಾಗಿ ಯಾರು ಕೂರಿಸ್ಬೇಕು ಅಂತ ಅಂದ್ಕೊಂಡಿರ್ತಾರೆ ಅಂಥವರು ಈ ಥರ ಡಿಸೈನ್ ಹೂವುಗಳನ್ನ ತೊಗೊಂಬಂದು ಡಿಸೈನ್ ಮಾಡಲಿಕ್ಕೆ ಇದು ಯೂಸ್ ಆಗುತ್ತೆ. ನನಗೆ ಬೇಕಾಗಿದ್ದು ಒಂದು ಹಾರ ಮತ್ತು ಸ್ವಲ್ಪ ಬಿಡಿ ಹೂವುಗಳು ಮತ್ತು ಕಟ್ಟಿರೋ ಹೂವುಗಳನ್ನ ತೊಗೊಳ್ಳೋಣ ಅಂತಲೇ ನಾನು ಬಂದಿದ್ದು. ನನಗೆ ಈ ಹೂವುಗಳ ಅವಶ್ಯಕತೆ ಇರಲಿಲ್ಲ. ಅದಕ್ಕೋಸ್ಕರ ಸುಮ್ಮನೆ ಹೋಗ್ತಾ ನಾನು ಈ ವಿಡಿಯೋಗಳನ್ನ ಮಾಡ್ಕೊಂಡು ಹೋದೆ. ಹಾಗೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಾನು ಏನೇನು ತೊಗೊಂಡೆ ಅಂತ ನಿಮಗೆ ಕೊನೆಯಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕೆಂದರೆ ತುಂಬಾ ಜನ ರಶ್ ಇರೋದ್ರಿಂದಾಗಿ ಇಲ್ಲಿ ನಿಮಗೆ ಎಲ್ಲ ಇದನ್ನು ತೋರಿಸೋದಕ್ಕಾಗ್ತಾಯಿಲ್ಲ ಅಷ್ಟೇ. ಯಾಕೆಂದರೆ ನಿಂತ್ಕೊಳ್ಳೋಕ್ಕೂ ಜಾಗ ಸಿಗ್ತಾಯಿಲ್ಲ, ಇಲ್ಲಿ ಅಷ್ಟು ಜನ ಸಂದಣಿ ಇದೆ. ನಿಮಗೆ ಸ್ಟಾರ್ಟಿಂಗಲ್ಲಿ ಸಿಗೋವಂಥದ್ದೆಲ್ಲ ಬರೀ ಇದೇ ಥರನೇ ಎಲ್ಲ, ಅಂದರೆ ಗೊಂಚಲು ಹೂವು ಸಿಗುತ್ತೆ ನಿಮಗೆ. ಬಂಚಾಗಿ ಕಟ್ಟಿರ್ತಾರೆ, ಅದನ್ನು ನೀವು ತೊಗೊಂಬಂದು ಮನೆಯಲ್ಲಿ ಕಟ್ ಮಾಡಿ ನೀವು ಡಿಸೈನಾರು ಮಾಡ್ಕೊಬೋದು ಅಥವಾ ನೀವು ಅಲಂಕಾರಕ್ಕಾರು ಬಳಸ್ಕೊಬೋದು ಅದನ್ನು. ನಿಮಗೆ ಇಲ್ಲಿ ನಾರ್ಮಲಿಗೆ ಲೋಟಸ್ ಹೂವುಗಳು ಕೂಡ ಸಿಗ್ತವೆ ನಿಮಗೆ. ಲೋಟಸ್ ಹೂವುಗಳು ನಿಮಗೆ ಸ್ಟಾರ್ಟಿಂಗಲ್ಲೇ ಸಿಗುತ್ತೆ ಅದು. ಸ್ಟಾರ್ಟಿಂಗಲ್ಲಿ ಹೆಂಗೆ ಅಂತಂದರೆ ನಿಮಗೆ ಅಲ್ಲಿ ಮಾರಬೇಕಾದ್ರೆ ನೀವು ನೋಡಿ ತೊಗೊಬೇಕಾಗತ್ತೆ. ಏಕೆಂದರೆ ಒಂದೊಂದು ಕಡೆ ನಿಮ್ಗೆ ಹೇಳ್ತಾರೆ ಅದು ಜೋಡಿ 50 ಅಂತ ಹೇಳ್ತಾರೆ, ಇಲ್ಲ ಒಂದೊಂದು ಕಡೆ ಜೋಡಿ 60 ಅಂತ ಹೇಳ್ತಾರೆ, ಇನ್ನೊಂದೊಂದು ಕಡೆ ಹೋಗ್ಬಿಟ್ರು ಅಂತ ನಿಮಗೆ ಜೋಡಿ 120 ಅಂತ ಹೇಳ್ತಾರೆ. ಹೂವುಗಳು ಚೆನ್ನಾಗಿರೋದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ನಾನು ಅದನ್ನು ಜೋಡಿ 50 ರೂಪಾಯಿ ಥರ 3 ಜೋಡಿ ತೊಗೊಂಡೆ. ಹಾಗೆಯೇ ಬಿಡಿ ಹೂವುಗಳು ಇಲ್ಲಿ ನಿಮಗೆ ಕೆಜಿಗೆ 250ರಿಂದ 300 ರೂಪಾಯಿಗಳು ಸಿಗ್ತಾಯಿತ್ತು. ಅಂದರೆ ಎಲ್ಲ ಮಿಕ್ಸ್ ಹೂವುಗಳು ಸಿಗ್ತಾಯಿತ್ತು ಇಲ್ಲಿ. ನಾನು ಕೂಡ ಇಲ್ಲಿ ಅರ್ಧ ಕೆಜಿ ಮಿಕ್ಸ್ ಹೂವು ತೊಗೊಂಡೆ.
ಹಾಗೆ ಹಾರಗಳ ವಿಷಯಕ್ಕೆ ಬಂತು ಅಂತಂದರೆ ನಿಮಗೆ ₹500 ಹಿಡಿದು 5,000 ₹6,000 ಹಾರಗಳು ಕೂಡ ನಿಮಗೆ ಸಿಗುತ್ತೆ ಇಲ್ಲಿ. ಅಂದರೆ ಈ ಲೋಟಸಿಂದ ಮಾಡಿರುವಂಥದ್ದು, ಗುಲಾಬಿ ಹೂವುಗಳಿಂದ ಮಾಡಿರುವಂಥದ್ದು, ಮಲ್ಲಿಗೆ ಹಾರಗಳು, ಮಲ್ಲಿಗೆ ಮತ್ತು ಲೋಟಸ್ ಹಾರಗಳು, ಈ ಥರ ಪ್ರತಿಯೊಂದಕ್ಕೂ ಕೂಡ ಡಿಫ್ರೆಂಟ್ ಹಾರಗಳು ಸಿಗ್ತವೆ ನಿಮಗೆ. ಸೊ ನಾನು ಕೂಡ ನಿಮಗೆ ಇಲ್ಲಿ ಒಂದು ಹಾರಗಳನ್ನ ಪರ್ಚೇಸ್ ಮಾಡಿದೆ. ಅವರು ₹1,000 ಹೇಳಿದ್ರು, ಅದನ್ನು ನಾನು ₹600ಗೆ ಪರ್ಚೇಸ್ ಮಾಡಿದ್ದೀನಿ. ಲೋಟಸ್ ಹೂವು ಅಂದರೆ ಕಮಲದ ಹೂವುಗಳನ್ನ ತೊಗೊಂಡೆ, ಜೋಡಿ ₹50 ಥರ 3 ಜೋಡಿ ತೊಗೊಂಡಿದ್ದೀನಿ. ಸೊ ಅಲ್ಲಿಗೆ ಒಂದೊಂದು ನಿಮಗೆ ₹25 ಥರ ಬೀಳುತ್ತೆ. ಸೊ ಹಾಗೆ ಮಿಕ್ಸ್ ಹೂವುಗಳನ್ನ ಕೂಡ ತೊಗೊಂಡೆ. ಇದು ಬಂದು 600 ಗ್ರಾಮ್ ಇತ್ತು. ಇದಕ್ಕೆ ನಾನು ಎಷ್ಟು ₹60 ಕೊಟ್ಟೆ ಇದಕ್ಕೆ. ಸೊ ಆಲ್ಮೋಸ್ಟ್ 600 ಗ್ರಾಮ್ ಬಂದಿದೆ. ಸೊ ನಾನು ತೊಗೊಂಡಂಥ ಹಾರ ಇದು. ಲೋಟಸ್ಸು ಮತ್ತು ಮಲ್ಲಿಗೆ ಎರಡನ್ನೂ ಬಳಸಿ ಮಾಡಿರೋಂಥ ಹಾರ ಇದು. ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಅವನು ₹1,000 ಹೇಳ್ದ, ನಾನು ಹೇಗೋ ಸ್ವಲ್ಪ ಹೋರಾಡಿ ಡಿಸ್ಕೌಂಟ್ ಮಾಡಿಸಿ ₹600ಗೆ ಇದನ್ನು ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಹಾರ ಇದು. ಸೊ ಲಕ್ಷ್ಮಿಗೆ ಹಾಕಿದ್ರೆ ನೋಡೋದಕ್ಕೆ ತುಂಬ ಸುಂದರವಾಗಿ ಕಾಣುತ್ತೆ. ಹಾಗೆಯೇ ಮಾವಿನ ಏನು ಅಲಂಕಾರಕ್ಕೆ ನಮಗೆ ಬೇಕಾಗಿದೆ, ಮಾವಿನ ಎಲೆ, ಬೇವಿನ ಎಲೆ, ಹಾಗೆ ಬಾಳೆಕಂದು, ಲಕ್ಷ್ಮಿ ಅಲಂಕಾರಕ್ಕೆ ಇಡೋದಕ್ಕೋಸ್ಕರ ಬಾಳೆಕಂದು, ಇದನ್ನು ಕೂಡ ನಾನು ತೊಗೊಂಬಂದೆ. ಹಾಗೆ ಇನ್ನು ನಾನು ಸ್ವಲ್ಪ ಕಟ್ಟಿರೋ ಹೂವು ಮತ್ತು ತೆಂಗಿನಕಾಯಿ ಇವನ್ನೆಲ್ಲ ತೊಗೊಬೇಕಾಗಿದೆ. ಈಗ ಮತ್ತೆ ಇಲ್ಲಿ ನಮ್ಮ ಮಡಿವಾಳ ಲೋಕಲ್ ಮಾರ್ಕೆಟಲ್ಲಿ ತೊಗೊತೀನಿ. ಸೊ ಇದಾಗಿತ್ತು ಇವತ್ತಿನ KR ಮಾರ್ಕೆಟ್ನ ವಿಡಿಯೋ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಮಗೆ ಈಗಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.